ಮಾಜಿ ಶಾಸಕರಾದ ಎಸ್ಎಂ ಮುನಿಯಪ್ಪ ಶಸ್ತ್ರಚಿಕಿತ್ಸೆ ಮಾಡಿಸಿರೋದು ತಿಳಿದು ಮನೆಗೆ ಬಂದು ಆರೋಗ್ಯದ ಬಗ್ಗೆ ವಿಚಾರಿಸಿದ ಕರ್ನಾಟಕ ರಾಜ್ಯ ಬೀಜ ನಿಗಮ ಮಂಡಳಿ ಅಧ್ಯಕ್ಷ ನಂದಿ ಎಂ ಆಂಜನಪ್ಪ. ಕರ್ನಾಟಕ ರಾಜ್ಯ ಬೀಜ ನಿಗಮ ಮಂಡಳಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ಅಕ್ಕಿ ಆಂಜನಪ್ಪರಂದೇ ಹೆಸರು ಮಾಡಿರುವ ನಂದಿ ಎಂ ಆಂಜನಪ್ಪನವರು ಎಂದು ಮಾಜಿ ಶಾಸಕರಾದ ಎಸ್ಎಂ ಮುನಿಯಪ್ಪ ಅವರ ಮನೆಗೆ ತೆರಳಿ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿದರು. ಕರ್ನಾಟಕ ರಾಜ್ಯ ಬೀಜ ನಿಗಮ ಮಂಡಳಿ ಅಧ್ಯಕ್ಷರಾದ ಮಾನ್ಯ ನಂದಿ ಎಂ ಆಂಜನಪ್ಪನವರು ಎಂದು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿ ಮಾಜಿ ಶಾಸಕರಾದ ಎಸ್ಎಂ ಮುನಿಯಪ್ಪ ಅವರ ಮನೆಗೆ ಭೇಟಿ ನೀಡಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿರುವ ಸ್ನೇಹಿತನ ಆರೋಗ್ಯದ ಬಗ್ಗೆ ವಿಚಾರಿಸಿದರು. ನಂದಿ ಎಂ ಆಂಜನಪ್ಪನವರು ತನ್ನ ರಾಜಕೀಯ ಸ್ನೇಹಿತನ ಜೊತೆ ಮಾತನಾಡ್ತಾ ಸಮಯ ಕಳೆದು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ, ನಿಮ್ಮ ಜೊತೆಗೆ ನಾವು ಇರ್ತೇವೆ ಅಂತ ಧೈರ್ಯ ತುಂಬಿದರು. ಎಸ್ಎಂ ಮುನಿಯಪ್ಪ ಅವರು ರಾಜಕೀಯ ಸ್ನೇಹಿತನಾಗಿ ನನ್ನ ಜೊತೆಗೆ ಇರ್ತಿದ್ದ ಹಾಗೆ ಅವರು ಸಹ ನಮ್ಮ ರಾಜಕೀಯ ಜೀವನದಲ್ಲಿ ಒಳ್ಳೆ ಸ್ನೇಹಜೀವಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಮುಂದಿನ ದಿನ ಪಕ್ಷವನ್ನು ಕಟ್ಟಲು ಮುಂದಾಗ್ತೇವೆ ಅಂತ ಆಂಜನಪ್ಪನವರು ತಿಳಿಸಿದರು. ಇನ್ನು ನಂದಿ ಎಂ ಆಂಜನಪ್ಪನವರು ರಾಜ್ಯ ಬೀಜ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋದ್ರಿಂದ ಕಾಂಗ್ರೆಸ್ ಯುವ ಮುಖಂಡರಾದ ಮುಖಂಡ ಜಗದೀಶ್ ಮತ್ತು ಎನ್.ವಿ. ಶಂಕರ್, ಅಡ್ಡಗಲ್ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಮತ್ತು ಕಾಂಗ್ರೆಸ್ ಯುವ ಮುಖಂಡ ಅಲ್ಲು ಅನಿಲ್ ಆಂಜನಪ್ಪ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಸ್ಎಂ ಮುನಿಯಪ್ಪ ಅವರು, ನಗರಸಭಾ ಸದಸ್ಯರಾದ ಮಿಲ್ಟನ್ ವೆಂಕಟೇಶ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪ್ರಕಾಶ್, ಸೋಮಶೇಖರ್ ಮತ್ತಿತರರು ಹಾಜರಿದ್ದರು. ದಸರಾ ಹಬ್ಬದ ಆಯುಧ ಪೂಜೆ ದಿವಸ ಎಲ್ಲರಿಗೂ ಶುಭವನ್ನು ಕೋರುತ್ತಾ ನಾನಿವತ್ತು ನಮ್ಮ ಎಸ್ಎಂ ಮುನಿಯಪ್ಪನವರು ಮಾಜಿ ಶಾಸಕರು ಸ್ವಲ್ಪ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿದ್ದು ಮನೆಗೆ ಬಂದಿದ್ದರು. ಅವರ ಆರೋಗ್ಯವನ್ನು ವಿಚಾರಿಸಿಕೊಂಡು ಅವರಿಗೆ ಒಳ್ಳೆಯದಾಗಲಿ, ಅವ್ರಿಗೆ ಇನ್ನೂ ಹೆಚ್ಚು ಆಯಸ್ಸು ಆರೋಗ್ಯ ಇರಲಿ ಅಂತ ಅಪೇಕ್ಷೆ ಪಟ್ಟು ಈ ಮನೆಗೆ ಬಂದಿದ್ದೀನಿ. ಇಷ್ಟನ್ನು ನಾನು ತಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಮಾಜಿ ಶಾಸಕರು ಎಸ್ ಎಂ ಮುನಿಯಪ್ಪನ ಅವರಿನ ಒಡನಾಟ ಸುಮಾರು 20 ವರ್ಷಗಳು ಕಳೆದಿದೆ. ಅವರು ಹಿಂದೆ ಶಾಸಕರಾಗಿದ್ದು ಒಳ್ಳೆ ರಾಜ್ಯದಲ್ಲಿ ಗೌರವಾನ್ವಿತ ಶಾಸಕರು ಅನ್ನೋ ಒಂದು ಬಿರುದನ್ನು ಪಡೆದಿರ್ತಕ್ಕಂಥವರು. ಅವರು ನಾವು ಒಟ್ಟಿಗೆ ಪಕ್ಷದ ಕೆಲಸವನ್ನು ಇದುವರೆಗೂ ಮಾಡ್ಕೊಂಡ್ಬಂದಿದ್ದೀವಿ, ಇನ್ನು ಮುಂದೇನೂ ಮಾಡ್ಕೊಂಡು ಹೋಗ್ತೀವಿ. ಒಂದು ರೀತಿಯ ಅಣ್ಣ ತಮ್ಮಂದ್ರ ರೀತಿಯಲ್ಲಿ ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ, ನಾನು ಅವ್ರಿಗೆ ಸಹಕಾರ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಪಾಪ 2008ರಲ್ಲಿ ಅವರು ದೆಹಲಿಗೆ ಬಂದು ಅವತ್ತು ಚಿಕ್ಕಬಳ್ಳಾಪುರ ರಿಸರ್ವೇಷನ್ ಬದಲಾವಣೆಯಾಗಿ ಡಿಲಿಮಿನೇಷನ್ನಲ್ಲಿ ಜನರಲ್ ಕ್ಷೇತ್ರ ಆಯಿತು. ಅವತ್ತಿನ ದಿವಸ ಭಾಳ ಇಂಟ್ರೆಸ್ಟ್ ತೊಗೊಂಡು ದೆಹಲಿಯಲ್ಲಿ ಪೃಥ್ವಿರಾಜ್ ಚೌಹಾಣ್ ಅವ್ರ ಮನೆಗೆ ಬಂದು ಇವರು ಮತ್ತು ನಮ್ಮ ಶ್ರೀನಿವಾಸ್ ಪ್ರಸಾದ್ ಅವರೆಲ್ಲ ಸೇರಿ ನನಗೆ ಈ ಕ್ಷೇತ್ರಕ್ಕೆ ಅಸೆಂಬ್ಲಿ ಟಿಕೆಟನ್ನು ಸಹ ಕೊಡಿಸ್ಕೊಟ್ಟಿದ್ರು ಎಸ್ ಎಂ ಮುನಿಯಪ್ಪನವರು. ನಂತರ ನಾವು ಅಲ್ಲಿಂದ ಬೆಂಗಳೂರಿಗೆ ಬಂದಮೇಲೆ ಕೆಲವರು ಬೇರೆಯವರು ಬೇರೆ ಬೇರೆ ಮಾನದಂಡಗಳನ್ನ ಉಪಯೋಗಿಸ್ಕೊಂಡು ಬದಲಾವಣೆ ಆಯಿತು. ಆದರೂ ಸಹ ಅವತ್ತಿನಿಂದ ಇವತ್ತುವರೆಗೂ ನಾವು ಅದೇ ಬಾಂಧವ್ಯ, ಅದೇ ಪ್ರೀತಿ, ವಿಶ್ವಾಸ, ಗೌರವದಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಈ ಒಂದು ಈಗ ರಾಜಕೀಯದ ವಿಚಾರ ನಾವು ಇನ್ನು 2-3 ದಿವಸ ಕಳೆದ ಮೇಲೆ ನಾನು ಒಂದು ಪ್ರೆಸ್ ಮೀಟೇ ಮಾಡ್ತೀನಿ. ಆಗ ನಾನು ಎಲ್ಲ ವಿಚಾರಗಳನ್ನು ಕೂಲಂಕಷವಾಗಿ ತಿಳಿಸ್ತೀನಿ. ಮತ್ತು ಪಕ್ಷದ ಅಭಿವೃದ್ಧಿಗೂ ನಾವೆಲ್ಲ ಶ್ರಮಿಸಬೇಕು. ಬರೋ ಚುನಾವಣೆಗಳಲ್ಲೆಲ್ಲ ನಾವು ಗೆಲ್ಲೋದಕ್ಕೆ ಏನೇನು ಕಸರತ್ತು ಮಾಡಬೇಕು ಅದನ್ನೆಲ್ಲ ಮಾಡತಕ್ಕಂಥ ಕೆಲಸ ಶುರು ಮಾಡಿಕೊಡ್ತೀವಿ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ. ಕಾಪಿನ ಸಾಲೆ ಕಾಪಿನ ಆಗ ಡಿಸ್ಚಾರ್ಜ್ ಮಾಡಿ ಅಂತ ಹೇಳಿದ್ರು. ಆಪರೇಷನ್ ಆಯ್ತಪ್ಪ ಬಂದಿದ್ರು. ನಾನು